ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೆಲ್ಲವನ್ನು ಬಳಸಿ ಒಂದು ಲಿಂಬೆ ಜ್ಯೂಸನ್ನು ತಯಾರು ಮಾಡಿ ತೋರಿಸ್ತೇನೆ. ಇದು ಬಹಳ ಒಂದು ಟೇಸ್ಟ್ ಕೂಡ ಆಗಿರ್ತದೆ, ಅದೇ ರೀತಿ ಹೆಲ್ತಿಗೆ ಕೂಡ ಭಾರಿ ಒಳ್ಳೆಯದು. ಬನ್ನಿ ಯಾವ ರೀತಿಯಾಗಿ ಆ ಜ್ಯೂಸನ್ನು ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ನೋಡಿ, ಇವಾಗ ಒಂದು ಅಗಲದ ಪಾತ್ರೆ ತಗೊಂಡಿದ್ದೇನೆ. ನೋಡಿ, ಅದಕ್ಕೆ ಇವಾಗ 1 ಕಪ್ ಆಗುವಷ್ಟು ಬೆಲ್ಲವನ್ನು ತುರಿದು ಬಿಟ್ಟು ಹಾಕ್ತಿದ್ದೇನೆ. ಇಲ್ಲಿ ಬೆಲ್ಲವನ್ನು ಇದಕ್ಕೆ ಚಾಕುವಿನ ಸಹಾಯದಿಂದ ತುರಿದು ತಗೊಂಡಿದ್ದೇನೆ, ಯಾಕಂದರೆ ನಮಗೆ ನೀರಲ್ಲಿ ಕರಗಿಸ್ಲಿಕ್ಕೆ ಒಳ್ಳೆಯದಾಗ್ತದೆ, ಅದಕ್ಕೋಸ್ಕರ. ಇನ್ನು ಇದಕ್ಕೆ ನಾನು ನೋಡಿ ಈ ಅಳತೆಯ ಲೋಟದಲ್ಲಿ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಳ್ತೇನೆ. ನೋಡಿ, ಇವಾಗ 3 ಲೋಟ ನೀರನ್ನು ಹಾಕೊಂಡಿದ್ದೇನೆ. ಇವಾಗ ಈ ಬೆಲ್ಲವನ್ನು ಚೆನ್ನಾಗಿ ನೀರಲ್ಲಿ ಕರಗಿಸಿಕೊಳ್ಬೇಕು. ನೋಡಿ, ಈ ಜ್ಯೂಸಿಗೆ ನಾನಿಲ್ಲಿ 1 ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ. ನೋಡಿ, ಇವಾಗ ಈ ಶುಂಠಿಯನ್ನು ಕೂಡ ನಾವು ಈ ಜ್ಯೂಸಿಗೆ ಹಾಕ್ಲಿಕ್ಕೆ ಉಂಟು. ಬನ್ನಿ ಇವರ ಸಿಪ್ಪೆ ಎಲ್ಲ ತೆಗೆಯುವ. ನೋಡಿ, ಈ ರೀತಿಯ ನಾನೊಂದು ಕುಟ್ಟಾಣಿಯನ್ನು ತಗೊಂಡಿದ್ದೇನೆ. ನೋಡಿ, ಈ ಶುಂಠಿಯನ್ನು ನಾವು ನೋಡಿ ಸಣ್ಣದಾಗಿ ಕಟ್ ಮಾಡಿ ಈ ಕಲ್ಲಿನೊಳಗೆ ಹಾಕಿಕೊಳ್ಬೇಕು. ಇನ್ನು ನಾವು ಇದನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು. ನೋಡಿ, ಚೆನ್ನಾಗಿ ಜಜ್ಜಿದಂಥ ಶುಂಠಿಯನ್ನು ನಾನು ಈ ಜ್ಯೂಸಿಗೆ ಹಾಕಿಕೊಳ್ತಿದ್ದೇನೆ. ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ. ನೋಡಿ, ನಾನಿಲ್ಲಿ 3 ಏಲಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಸಿಪ್ಪೆ ಸಹಿತ ಜಜ್ಜಿಕೊಳ್ಬೇಕು. ಅದೇ ರೀತಿ ನೋಡಿ, 12 ಕಾಳು ಮೆಣಸು ತಗೊಂಡಿದ್ದೇನೆ. ಇದನ್ನು ಕೂಡ ಇದರ ಜೊತೆ ಸೇರಿಸಿ ಜಜ್ಜಿಕೊಳ್ಳುವ. ನೋಡಿ, ಚೆನ್ನಾಗಿ ಜಜ್ಜಿಕೊಂಡಿದ್ದೇನೆ. ಇವಾಗ ಇದನ್ನು ಕೂಡ ನಾವು ತೆಗೆದು ಬೆಲ್ಲದ ನೀರಿಗೆ ಹಾಕಿರುವ. ಇವಾಗ ಇದಕ್ಕೆ ನಾನು ಚಿಟಿಕೆ ಉಪ್ಪನ್ನು ಹಾಕಿಳ್ತಿದ್ದೇನೆ. ನೋಡಿ, ಇವಾಗ ನಾನೊಂದು ನಿಂಬೆಹಣ್ಣು ತಗೊಂಡಿದ್ದೇನೆ. ಈ ನಿಂಬೆಹಣ್ಣು ನಾವೀಗ ಚೆನ್ನಾಗಿ ಈ ರೀತಿಯಾಗಿ ತಿಕ್ಕಿಕೊಳ್ಬೇಕು. ನೋಡಿ, ಅವಾಗ ಅದರ ಜ್ಯೂಸ್ ಎಲ್ಲ ಚೆನ್ನಾಗಿ ಬಿಟ್ಟು ಬರ್ತದೆ. ಇದನ್ನು ನಾವು ಕಟ್ ಮಾಡಿಕೊಳ್ಳುವ. ನೋಡಿ, ಇವಾಗ ನಾನು ಲಿಂಬೆ ರಸವನ್ನು ಹಿಡಿಕೊಳ್ತಿದ್ದೇನೆ. ನೋಡಿ, ಈ ಬೆಲ್ಲದಿಂದ ತಯಾರಿಸಿದಂತಹ ಈ ಲಿಂಬೆ ಜ್ಯೂಸಿನ ಈ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಾನು ಇವಾಗ ಸ್ವಲ್ಪ ಹೇಳ್ತೇನೆ. ಈ ಜ್ಯೂಸಿನ ಸೇವನೆಯಿಂದ ಬೇಸಿಗೆ ಕಾಲದಲ್ಲಿ ಶರೀರದಲ್ಲಿ ಉಂಟಾಗುವಂತಹ ಸುಸ್ತು ಮತ್ತು ಡಿಹೈಡ್ರೇಷನ್ ಆಗುವಂಥದ್ದು ಇದೆಲ್ಲ ನಿವಾರಣೆ ಆಗ್ತದೆ. ನಾವು ಈ ಬೇಸಿಗೆ ಕಾಲದಲ್ಲಿ ಶರೀರದಲ್ಲಿ ವಿಪರೀತವಾಗಿ ಬೆವರು ಹೋದಾಗ ಈ ಶರೀರದಲ್ಲಿ ಡಿಹೈಡ್ರೇಷನ್ ಆಗ್ತದೆ.
ಮತ್ತು ಅತಿಯಾದ ಸುಸ್ತಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಜ್ಯೂಸನ್ನು ಸೇವಿಸುವುದರಿಂದ ನಮಗೆ ತಕ್ಷಣ ರಿಕವರಿ ಅನ್ನೋಂಥದ್ದು ದೊರೆಯುತ್ತದೆ. ಮತ್ತು ಬೇಸಿಗೆ ಕಾಲದಲ್ಲಿ ಶರೀರದಲ್ಲಿ ವಿಪರೀತ ಉಷ್ಣತೆ ಉಂಟಾಗ್ತದೆ. ಅಂಥ ಸಂದರ್ಭದಲ್ಲಿ ಈ ಜ್ಯೂಸಿನ ಸೇವನೆಯಿಂದ ಶರೀರದಲ್ಲಿನ ಉಷ್ಣಾಂಶ ಅನ್ನುವಂಥದ್ದು ಕೂಡ ನಿವಾರಣೆ ಆಗ್ತದೆ, ಹಾಗೂ ಶರೀರ ನಮಗೆ ತಂಪು ಆಗ್ತದೆ. ಮತ್ತು ಈ ಲಿಂಬೆಯನ್ನು ಸೇರಿಸುವುದರಿಂದ ಈ ಜ್ಯೂಸಿನ ಸೇವನೆಯಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಕೂಡ ಹೆಚ್ಚಾಗ್ತದೆ. ಈ ಶರೀರವನ್ನು ಶುದ್ಧೀಕರಿಸುವಲ್ಲಿ ಕೂಡ ಈ ಜ್ಯೂಸು ಸಹಕಾರಿ. ಈ ಬೆಲ್ಲವನ್ನು ನಾವು ಬಳಸಿ ಮಾಡಿರುವಂಥದ್ದು, ಇದು ಶರೀರದಲ್ಲಿ ರಕ್ತವನ್ನು ಕೂಡ ಶುದ್ಧೀಕರಣ ಮಾಡ್ತದೆ. ಈ ಜ್ಯೂಸಿನ ಸೇವನೆಯಿಂದ ನಮಗೆ ಈ ಹೊಟ್ಟೆಯಲ್ಲಿ ಉಂಟಾಗುವಂತಹ ಈ ಗ್ಯಾಸ್ಟ್ರಿಕ್ ಮೊದಲಾದ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತದೆ, ಹೊಟ್ಟೆ ಉಬ್ಬರ ಮೊದಲಾದ ಸಮಸ್ಯೆಗಳು. ಹಾಗೆ ಈ ಬೇಸಿಗೆ ಕಾಲದಲ್ಲಿ ಈ ರೀತಿಯ ಜ್ಯೂಸನ್ನು ನಾವು ಆವಾಗವಾಗ ಮಾಡಿ ಸೇವಿಸ್ತಾ ಇದ್ದರೆ ನಮ್ಮ ಹೆಲ್ತ್ಗೆ ಕೂಡ ಭಾರಿ ಒಳ್ಳೆಯದು. ನೋಡಿ, ಇವಾಗ ನಮ್ಮ ಬೆಲ್ಲದ ಲಿಂಬೆ ಜ್ಯೂಸ್ ತಯಾರಾಗಿದೆ. ಇವಾಗ ನಾವು ಹೇಗೆ ಟೇಸ್ಟ್ ಬಂದಿದೆ ಅಂತೇಳಿ ಜ್ಯೂಸನ್ನು ಕುಡಿದು ನೋಡುವ. ಸೂಪರ್ ಟೇಸ್ಟ್. ಈ ಜ್ಯೂಸನ್ನು ಕುಡಿಯುವಾಗ ನಮಗೆ ಶರೀರದಲ್ಲಿ ಒಂದು ತಂಪಾದಂಥ ಒಂದು ಅನುಭವ ಆಗ್ತದೆ. ಈ ಬೇಸಿಗೆ ಕಾಲದಲ್ಲಿ ಅತಿಯಾದ ಸೆಕೆ ಇರುವಂಥ ಈ ಸಂದರ್ಭದಲ್ಲಿ ನಾವು ಎಲ್ಲಿಯಾದರೂ ಈ ಟ್ರಾವೆಲ್ ಮಾಡಿ ಬಂದಾಗೆಲ್ಲ ಈ ಜ್ಯೂಸನ್ನು ಸೇವಿಸಿದರೆ ಭಾರಿ ಒಂದು ನಮಗೆ ರಿಲೀಫ್ ಅಂತ ಆಗ್ತದೆ. ಭಾರಿ ಸೂಪರ್ ಬಂದಿದೆ. ಖಂಡಿತವಾಗಿಯೂ ಈ ಜ್ಯೂಸನ್ನು ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕು. ಈ ಬೇಸಿಗೆ ಕಾಲಕ್ಕೆ ನಮಗೆ ಹೆಲ್ತಿಗೆ ಒಳ್ಳೆಯದು, ಹಾಗೂ ಶರೀರಕ್ಕೆ ತಂಪು ಕೂಡ ಆಗ್ತದೆ. ಇದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಾನು ಆಗಲೇ ಹೇಳಿದ್ದೇನೆ. ಪ್ರತಿಯೊಬ್ಬರು ಈ ಜ್ಯೂಸನ್ನು ಕುಡಿಯುವ, ಅದೇ ರೀತಿ ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಳುವ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳೋದಾ. ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.